ಸಿದ್ಧಗಂಗಾ ಶ್ರೀ ಕ್ರಿಯಾ ಸಮಾಧಿ ಪ್ರವೇಶ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಸಾರಾ ಮಹೇಶ್ ಪ್ರವೇಶಕ್ಕೆ ತಡೆಯನ್ನ ಒಡ್ಡಲಾಗಿತ್ತು। ಈ ಸಂದರ್ಭದಲ್ಲಿ ಎಸ್ಪಿ ದಿವ್ಯಾ ಗೋಪಿನಾಥ್ ತಡೆಯನ್ನ ಒಡ್ಡಿದ್ರು। ಆ ಸಂದರ್ಭದಲ್ಲಿ ಸಾರಾ ಮಹೇಶ್ ಮಾತನಾಡಿದಂತಹ ರೀತಿ ಈಗ ಸಾಕಷ್ಟು ಟೀಕೆಗೆ ಗುರಿಯಾಗಿದೆ। ಸಚಿವ ಸಾರಾ ಮಹೇಶ್ ಪ್ರವೇಶಕ್ಕೆ ತಡೆ ಒಡ್ಡಿದ್ರು। ಈಗಾಗಲೇ ಗೊತ್ತಿರುವ ಹಾಗೆ 35 ಜನರಿಗೆ ಅಷ್ಟೇ ಅಲ್ಲಿ ಅವಕಾಶವನ್ನ ನೀಡಲಾಗಿತ್ತು। ಗಣ್ಯರಿಗೆ ಜೊತೆಗೆ ಈಗಾಗಲೇ ಮಠದ ಸಿಬ್ಬಂದಿಗೆ ಮತ್ತು ಕಿರಿಯ ಶ್ರೀಗಳು ಹೇಳಿದಂತಹ ಅನೇಕ ಸ್ವಾಮೀಜಿಗಳಿಗೆ। ಆದರೆ ಈ ಸಂದರ್ಭದಲ್ಲಿ ಎಸ್ಪಿ ಸಚಿವರನ್ನ ತಡೆದಿದ್ದಾರೆ। ಸಾರಾ ಮಹೇಶ್ ಅವರ ಪ್ರವೇಶಕ್ಕೆ ಎಸ್ಪಿ ದಿವ್ಯಾ ಗೋಪಿನಾಥ್ ತಡೆದಿದ್ದಕ್ಕೆ ಸಚಿವರನ್ನೇ ತಡೆದರು ಅನ್ನುವಂತಹ ಕಾರಣಕ್ಕಾಗಿ ನಿಂದನೆಯನ್ನ ಮಾಡಿದ್ದಾರೆ। ಯೋ ಬ್ಲಡಿ ಲೇಡಿ ಅಂತ ನಿಂದಿಸಿರುವಂತಹ ಆರೋಪ ಈಗ ಸಚಿವ ಸಾರಾ ಮಹೇಶ್ ಮೇಲೆ ಕೇಳಿ ಬಂದಿದೆ। ಸಚಿವ ಸಾರಾ ಮಹೇಶ್ರಿಂದ ಮಹಿಳಾ ಎಸ್ಪಿಗೆ ನಿಂದನೆ ಕೂಡ ಆಗಿದ್ದು, ಸಚಿವರ ನಿಂದನೆ ಬಗ್ಗೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಎಸ್ಪಿ। ಸಚಿವರ ನಿಂದನೆಗೆ ನೊಂದು ದೂರನ್ನ ಕೂಡ ಹೇಳಿಕೊಂಡಿದ್ದಾರೆ ಎಸ್ಪಿ। ನೊಂದ ಎಸ್ಪಿ ದೂರೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗ್ತಾ ಇದೆ। ಸಚಿವರು ನಿಂದನೆ ಮಾಡಿಕೊಂಡಿರೋದನ್ನ ಒಪ್ಕೊಂಡಿದ್ದಾರೆ। ಇನ್ನೊಂದು ಕಡೆ ಸಿಎಂ ಕುಮಾರಸ್ವಾಮಿ ಅವರು ಆದ್ರೆ ಸಚಿವರ ನಿಂದನೆಯನ್ನ ಆ ಸಂದರ್ಭದಲ್ಲಿ ಸಮರ್ಥಿಸಿಕೊಂಡಿದ್ದಾರೆ ಸಿಎಂ ಎಚ್ಡಿಕೆ। ಸಚಿವರು ಮಾಡಿದ್ದು ಸರಿ ಅಂತ ಸಿಎಂ ಸಮರ್ಥಿಸಿಕೊಂಡಿದ್ದಾರೆ। ಸಾರಾ ಮಹೇಶ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಸಿಎಂ ಕುಮಾರಸ್ವಾಮಿ ಅವರು। ಮಹಿಳಾ ಎಸ್ಪಿಗೆ ಸಚಿವರಾದ ಮಾತ್ರಕ್ಕೆ ನಿಂದಿಸಬಹುದಾ? ಸಚಿವ ಸಾರಾ ಮಹೇಶ್ ನಿಂದಿಸಿದ್ದು ಒಬ್ಬ ಮಹಿಳಾ ಅಧಿಕಾರಿಗೆ ಯು ಬ್ಲಡಿ ಲೇಡಿ ಅಂತ ಹೇಳಿ ನಿಂದನೆಯನ್ನ ಕೂಡ ಮಾಡಿದ್ದಾರೆ। ಹಾಗಾದ್ರೆ ಸಚಿವರಾದಂತಹ ಮಾತ್ರಕ್ಕೆ ಎಸ್ಪಿಗೆ ನಿಂದಿಸುವಂತಹ ಹಕ್ಕನ್ನ ಕೊಟ್ಟವರು ಯಾರು? ಮಹಿಳಾ ಎಸ್ಪಿಗೆ ನಿಂದಿಸಬಹುದು ಅಂತ ಅಂದ್ಕೊಂಡಿದ್ದಾರ ಸಚಿವ ಸಾರಾ ಮಹೇಶ್। ಆದ್ರೆ ಇದನ್ನ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಸಮರ್ಥನೆ ಮಾಡಿಕೊಂಡಿದ್ದಾರೆ ಅನ್ನೋದು ಈಗ ಇರುವಂತಹ ಒಂದು ಬೇಸರದ ಸಂಗತಿ। ಯು ಬ್ಲಡಿ ಲೇಡಿ ಅಂತ ಹೇಳಿ ನಿಂದನೆಯನ್ನ ಮಾಡಿದ್ದಾರೆ। ಈ ಒಂದು ಆರೋಪ ಈಗ ಸಚಿವ ಸಾರಾ ಮಹೇಶ್ ಮೇಲೆ ಕೇಳಿ ಬಂದಿದೆ। ಈ ಮಾತನ್ನ ಕೇಳಿದಂತಹ ಎಸ್ಪಿ ಅವರು ಮೇಲಿನ ಅಧಿಕಾರಿಗಳಿಗೆ ಹಿರಿಯ ಅಧಿಕಾರಿಗಳಿಗೆ ದೂರನ್ನ ಕೊಟ್ಟಿದ್ದಾರೆ, ಮನನೊಂದು ದೂರನ್ನ ಸಲ್ಲಿಸಿದ್ದಾರೆ। ಆ ಒಂದು ದೂರು ಈಗ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗಿದೆ। ಸಚಿವರನ್ನ ತಡೆದಿದ್ದಕ್ಕೆ ಎಸ್ಪಿಗೆ ಈ ರೀತಿಯಾಗಿ ನಿಂದನೆ ಮಾಡುವಂತಹ ಒಂದು ಅವಕಾಶ ಇದೆಯಾ ಹಾಗಾದ್ರೆ ಸಚಿವರಿಗೆ ಅನ್ನೋದು ಈಗ ಇರುವಂತಹ ಪ್ರಶ್ನೆ। ಸಾಮಾಜಿಕ ಜಾಲತಾಣದಲ್ಲಿ ಈಗ ಎಸ್ಪಿ ಪರವಾಗಿ ಸಾಕಷ್ಟು ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗ್ತಾ ಇದೆ। ಈ ರೀತಿಯಾಗಿ ಸಚಿವರು ದರ್ಪವನ್ನ ತೋರಿಸುವಂತಹ ಅವಶ್ಯಕತೆ ಅಲ್ಲಿ ಏನಿತ್ತು ಅನ್ನುವಂತಹ ಪ್ರಶ್ನೆ। ಹಾಗಾದ್ರೆ ಸಚಿವರು ನೀವು ಮಾಡಿದ್ದು ಸರಿನಾ ಅನ್ನೋದನ್ನ ಈಗ ಜನರು ಸಾರ್ವಜನಿಕರು ಕೇಳ್ತಾ ಇದ್ದಾರೆ। ಸಚಿವರು ನಿಂದನೆಯನ್ನ ಮಾಡಿದ್ದಾರೆ ಎಸ್ಪಿ ದಿವ್ಯಾ ಗೋಪಿನಾಥ್ ಅವರಿಗೆ। ಈ ಸಂದರ್ಭದಲ್ಲಿ ಸಿಎಂ ಒಪ್ಕೊಂಡಿದ್ದಾರೆ। ಒಂದ್ ಕಡೆ ಸಚಿವರ ನಿಂದನೆಯನ್ನ ಆ ಸಂದರ್ಭದಲ್ಲಿ ಸಮರ್ಥನೆಯನ್ನ ಕೂಡ ಮಾಡಿದ್ದಾರೆ। ಸಚಿವರು ಮಾಡಿದ್ದು ಸರಿ ಅಂತ ಹೇಳಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಸಮರ್ಥನೆಯನ್ನ ಮಾಡಿದ್ದು ಸಾರಾ ಮಹೇಶ್ ಪರ ಬ್ಯಾಟಿಂಗ್ ಬೀಸಿದ್ದಾರೆ ಸಿಎಂ ಕುಮಾರಸ್ವಾಮಿ। ಮಹಿಳಾ ಎಸ್ಪಿಗೆ ಸಚಿವರಾದ ಮಾತ್ರಕ್ಕೆ ನಿಂದಿಸಬಹುದಾ ಅನ್ನುವಂಥದ್ದು ಒಂದು ಪ್ರಶ್ನೆ। ಆದ್ರೆ ಸಚಿವ ಸಾರಾ ಮಹೇಶ್ ನಿಂದಿಸಿದ್ದು ಮಹಿಳಾ ಅಧಿಕಾರಿಗೆ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ। ಯು ಬ್ಲಡಿ ಲೇಡಿ ಅನ್ನುವಂತಹ ಪದವನ್ನ ಅವರು ಬಳಕೆ ಮಾಡಿದ್ದಾರೆ। ಆ ಸಂದರ್ಭದಲ್ಲಿ ಸಚಿವರಿಗೆ ಅದರ ಒಳಗೆ ಹೋಗೋದಕ್ಕೆ ಪ್ರವೇಶಕ್ಕೆ ತಡೆಯನ್ನ ಒಡ್ಡಿದ್ರು ಅನ್ನುವಂತಹ ಕಾರಣಕ್ಕಾಗಿ ಆ ಸಂದರ್ಭದಲ್ಲಿ ಆಕ್ರೋಶಗೊಂಡಂತಹ ಸಚಿವ ಸಾರಾ ಮಹೇಶ್ ಅವರು ಆ ಸಂದರ್ಭದಲ್ಲಿ ಎಸ್ಪಿಗೆ ಅದರಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ ದಿವ್ಯಾ ಗೋಪಿನಾಥ್ ಅವರಿಗೆ ಈ ರೀತಿಯಾದಂತಹ ಒಂದು ರೀತಿಯಲ್ಲಿ ಮಾತನಾಡಿದ್ದಾರೆ, ನಿಂದನೆಯನ್ನ ಮಾಡಿದ್ದಾರೆ। ಸಿದ್ಧಗಂಗಾ ಕ್ರಿಯಾ ಸಮಾಧಿ ಪ್ರವೇಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಜನರಿಗೆ ಒಳಗೆ ಬಿಡೋದಕ್ಕೆ ಅವಕಾಶ ಇತ್ತು ಅನ್ನೋದು ಮೊನ್ನೆಯಿಂದಲೂ ಕೂಡ ಎಲ್ರಿಗೂ ಗೊತ್ತಿರುವ ವಿಚಾರ।
ವಿಚಾರ. ಕೇವಲ 35 ಜನರಿಗೆ ಮಾತ್ರ ಅಲ್ಲಿ ಅವಕಾಶ ಇತ್ತು ಅಂತ ಮೊನ್ನೆಯಿಂದಲೂ ಕೂಡ ಎಲ್ಲರಿಗೂ ಗೊತ್ತಿತ್ತು. ಆದ್ರೆ ಆ ಸಂದರ್ಭದಲ್ಲಿ ತಡೆಯನ್ನು ಒಡ್ಡಿದ್ರು ಅನ್ನುವಂತಹ ಕಾರಣಕ್ಕಾಗಿ SP ದಿವ್ಯಾ ಗೋಪಿನಾಥ್ ಅವರಿಗೆ ನಿಂದನೆಯನ್ನ ಮಾಡಿದ್ದಾರೆ ಸಚಿವರು. ಆದ್ರೆ ನಿಂದನೆಯನ್ನ ಮಾಡಿದ್ದಾರೆ, ಆದ್ರೆ CM ಕುಮಾರಸ್ವಾಮಿ ಅವರು ಕೂಡ ಅದನ್ನು ಸಮರ್ಥಿಸಿಕೊಂಡಿದ್ದಾರೆ ಅನ್ನೋದು ಇಲ್ಲಿ ದುರದೃಷ್ಟದ ವಿಷಯ. ಅಲ್ಲಿ ಯಾತಿಕ್ ಸಾರಾ ಮಹೇಶ್ ಅವರು ಅಲ್ಲಿ ಅಧಿಕಾರಿಗೆ ಸ್ವಲ್ಪ ಚೀಮಾರಿ ಹಾಕಿದ್ರು ಅಂದರೆ ಒಳಗಡೆ ರಿಸ್ಟ್ರಿಕ್ಷನ್ ಅಂತ ಹೇಳಿದ್ರು. ಒಬ್ಬ ಸಚಿವ ಸಂಪುಟದ ಸದಸ್ಯ ನಾನು ಹಿಂದೆ ಬಂದರೆ ಆ ಸಚಿವ ಸಂಪುಟದ ಸದಸ್ಯನೇ ತಡೆದು ಅಲ್ಲಿ ಯಾರ್ಯಾರೋ ಬೇರೆ ಬೇರೆ ಸಣ್ಣ ವ್ಯಕ್ತಿಗಳನ್ನೆಲ್ಲ ಒಳಗಡೆ ಬಿಟ್ಕೊಂಡು ಅಂಥವ್ರು ಒಳಗಡೆ ಬಿಟ್ಟಿದ್ದೀರಿ, ಒಬ್ಬ ಮಂತ್ರಿಗೆ ಅಗೌರವ ತೋರಿಸಿದ್ದೀರಾ ಅಂತ ಹೇಳಿ ಅದಕ್ಕೆ ಅವ್ರು ಹೇಳಿದ್ದಾರೆ ಹೊರತು, ಯಾಕೆಂದರೆ ಅವರ ಕೊಲಿಗಾದ ಅವಮಾನ ಆದರೆ ಅವ್ರಿಗೆ ಅವಮಾನ ಆದಂಗೆ, ನನಗೆ ಅವಮಾನ ಆದಾಗೆ. ಅಲ್ಲಿ ಕೆಲವು ಸ್ವಲ್ಪ ಅಚಾತುರ್ಯಗಳು ನಡೆದಿರ್ತಕ್ಕಂಥದ್ದು ನಿಜ. ಆದರೆ ಅದನ್ನು ದೊಡ್ಡದು ಪ್ರೆಸಿಪಿಟೇಟ್ ಮಾಡೋದು ಬೇಡ ಅಂತಲೇ ನಾನೇ ಕರೆದು ಅಧಿಕಾರಿಗಳಿಗೂ ನೀವೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀರಿ, ಇಂಥ ಸಂದರ್ಭದಲ್ಲಿ ಸ್ವಲ್ಪ ನೀವು ಕೆಲಸ ಮಾಡ್ತಕ್ಕಂಥಲ್ಲಿ ಎಲ್ಲೋ ಒಂದು ಕಡೆ ತಾವು ತೆಗೆದುಕೊಳ್ಳತಕ್ಕಂಥ ನಿರ್ಧಾರಗಳಿಂದ ಒಂದು ಮುಜುಗುರ ಒಳಗಾಗ್ತಕ್ಕಂಥದ್ದು ನಾನು ಗಮನಿಸಿದ್ದೇನೆ. ಅದನ್ನು ಸೀರಿಯಸ್ಸಾಗಿ ತಗೊಬಿಡಿ. ಯಾಕೆಂದರೆ ಅಲ್ಲಿ ಯಾರನ್ನೋ ಎಂತೆಂಥ ವ್ಯಕ್ತಿಗಳನ್ನ ಬಿಟ್ಟರು ಅನ್ನೋದು ನಿಮಗೆ ಗೊತ್ತಲ್ಲಿ ಒಳಗಡೆ. ಒಬ್ಬ ಮಂತ್ರಿಗಳನ್ನು ಎಲ್ಲಿ ಕೂರಿಸಿದ್ರು ಅನ್ನೋದು ನೋಡಿದ್ರಿ, ಒಳಗಡೆಗೆ ಎಂತೆಂಥವ್ರನ್ನ ಬಿಟ್ಟಿದ್ದೀರಿ ಅನ್ನೋದು ನೀವೇ ಸ್ವಲ್ಪ ಚಿತ್ರೀಕರಣ ಮಾಡ್ಕೊಂಡಿದ್ದೀರಿ. ಅದಕ್ಕಿಂತ ಮಂತ್ರಿಗಳಿಗೆ ಅಗೌರವ ತೋರಿಸ್ತಕ್ಕಂಥ ಹಿನ್ನೆಲೆ ಒಳಗೆ ಅವ್ರು ಹೇಳಿದ್ದಾರೆ. ಅಧಿಕಾರಿಗಳಿಗೆ ಕೆಲಸ ನಿರ್ವಹಣೆ ಮಾಡಬೇಕಾದ್ರೆ ಎಲ್ಲಿ ಲೋಪದೋಷಗಳಾದಾಗ ಅವರ ಗಮನಕ್ಕೆ ತರ್ತಕ್ಕಂಥದ್ದು ಅವ್ರ ಕರ್ತವ್ಯ ಮಾಡಿದ್ದಾರೆ. ಅದೇನು ಯಾರಿಗೂ ಅವಮಾನ ಮಾಡಬೇಕು ಅಂತಲ್ಲ, ನಾನು ಆಗಲೇ ಅದನ್ನು ಅಲ್ಲೇ ಸ್ಥಳದಲ್ಲೇ ಬಗೆಹರಿಸಿದ್ದೆ. ಇನ್ನು ಸಾರಾ